ಜೈನ ಸಮಾಜಕ್ಕೆ ಒಂದು ತನ್ನದೇ ಆದಂಥ ಒಂದು ಸಂಸ್ಥೆ ಪ್ರಾರಂಭ ಮಾಡಬೇಕಂತೇಳಿ ಸರ್ಕಾರ ಕೇಳ್ಕೊಂಡಾರ. ನಾನು ಪತ್ರ ಬರ್ದೀನಿ, ಉಪಮುಖ್ಯಮಂತ್ರಿಗಳಿಗೆ ಬರ್ದೀನಿ, ಮುಖ್ಯಮಂತ್ರಿಗಳಿಗೆ ಬರ್ದೀನಿ. ಇವತ್ತು ನನಗೆ ಒಂದು ನಂಬಿಕೆ ಏನಂದ್ರೆ, ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಬಂದ, ಅವರು ಯಾವಾಗಲಾದರೂ ಒಂದು ಹೊಡೆತ ಎರಡು ತುಂಡು ಅವ್ರದ್ದು ಗೊತ್ತಾತಲ್ಲ ನಿಮಗೆಲ್ಲ. ಇವತ್ತು ಏನಂದ್ರೆ ಇಲ್ಲಿವರೆಗೆ ಏನು ನಡೆದೈತಿ, ಸರ್ಕಾರದ ಫೈಲ್ ಅಲ್ಲೇ ಇಲ್ಲಿ ಹೋಗೈತಿ, ಕ್ಲಾರಿಫಿಕೇಷನ್ ಮೈನಾರಿಟಿಗೆ ಹೋಗೈತಿ, ಬಂದೈತಿ, ಎಲ್ಲ ಆಗೈತಿ. ಇವತ್ತು ಅದನ್ನು ಅವರು ಇವತ್ತೇನು ಮಹಾರಾಜ್ ಹೇಳ್ಯಾರ, ಖಂಡಿತವಾಗಿ ಜೈನರ ಸಲುವಾಗಿ ಒಂದು ನಿಗಮವನ್ನು ತಯಾರು ಮಾಡಲಿಕ್ಕೆ ಮತ್ತು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಖಂಡಿತವಾಗಿ ಸರ್ಕಾರದಿಂದ ಅವ್ರ ಅನುಮತಿ ಕೊಡ್ತಾರೆ ಅನ್ನೋಂಥ ಭರವಸೆಯನ್ನು ನಿಮ್ಮೆಲ್ಲರಿಗೂ ನಾ ಹೇಳ್ತೀನಿ. ಸುಮ್ಮನೆ ಹೇಳಿ ನಿಮ್ಗೆ ಗೊತ್ತೈತಿ, ನಾ ಸುಮ್ಮನೆ ಮಾತಾಡೋಂಗಿಲ್ಲ, ಯಾರನ್ನೂ ಪ್ಲೀಸ್ ಮಾಡೋಂಗಿಲ್ಲ. ಬಟ್ ಒಬ್ಬ ವ್ಯಕ್ತಿ ಏನದ ಅನ್ನೋದು ನನಗೆ ಗೊತ್ತಿದೆ. ಕಳೆದ 45 ವರ್ಷದಿಂದ ನಾನು ವಿಧಾನ ಪರಿಷತ್ ನಡೆದೀನಿ, 18 ಜನ ಮುಖ್ಯಮಂತ್ರಿಗಳು ನೋಡೀನಿ, ಭಾಳಷ್ಟು ಜನ ಮಂತ್ರಿಗಳು ನೋಡೀನಿ. ಆದರೆ ಕೆಲವರ ಮಾತಾಡ್ದಂಗೆ ನಡೆಯುವಂಥವರಲ್ಲಿ DK ಶಿವಕುಮಾರ್ ಒಬ್ಬರು ಅನ್ನೋದನ್ನು ಭಾಳ ಅಭಿಮಾನ ಅಂತ ಹೇಳ್ತೀನಿ. ನಮಗೆ ಅವ್ರಿಗೆ ತಾಕಾಡಿರ್ತಾವ, ಆದರೆ ಅವರು ನೇರವಾಗಿ ನಿಷ್ಠುರವಾಗಿ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಇವತ್ತು ಈ ಸಮಾರಂಭಕ್ಕೆ ಬಂದಾಗ ನನಗೆ ಭಾಳ ಹೆಮ್ಮೆ ಅನಿಸ್ತಿದೆ. ಮಹಾರಾಜರು ಹೇಳಿದ್ರು ನನಗೆ, ಕಣ್ಣಿನ ಆಪರೇಷನ್ ಮಾಡ್ಕೊಂಡು ಯಾಕೆ ಬರ್ತಿ, ಕಡಿ ದಿವ್ಸ ಬಾ ಅಂದರು. ಇಲ್ಲ, ಇವತ್ತು ಉಪಮುಖ್ಯಮಂತ್ರಿ ಬರ್ತಾರ, ಅವ್ರು ಕೂಡ ಬರ್ತೀನಿ ಅಂತ ಹೇಳಿದೆ. ಇವತ್ತು ನಾನು ಹೊರಗೆ ಬಿದ್ದದ್ದು, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಅನ್ನೋಂಥ ದೃಷ್ಟಿಯಿಂದ ನನ್ನ ಕಣ್ಣಿನ ಆಪರೇಷನ್ ಆಗಿತ್ತು. ಆದರೂ ಇವತ್ತು ಈ ಕಾರ್ಯಕ್ರಮ ಬರಬೇಕಾದ್ರೆ ಅವರ ಸಂಬಂಧಗಳು, ಮಹಾರಾಜರ ನಮ್ಮ ಸಂಬಂಧಗಳು, ಮತ್ತು ಅವ್ರು ಏನು ನಮಗೆ ಹೇಳ್ತಾರೆ ಅದೆಲ್ಲ ವೇದ ವಾಕ್ಯ. ಅವ್ರು ಏನು ಹೇಳ್ಯಾರ ಎಲ್ಲ ಮಾಡಿಕೊಟ್ಟು ನಾವು. ನಾನು ಶಿಕ್ಷಣ ಮಂತ್ರಿ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ, ಬೇರೆ ಸರ್ಕಾರ ಇದ್ದಾಗ ಶಾಲೆ ಕಾಲೇಜು ನಡೀತಾವೆ. ಸುಮಾರು ಇಲ್ಲಿ ನಾವು ಉಪಮುಖ್ಯಮಂತ್ರಿಗೆ ಹೇಳಿದೇನೆಂದ್ರೆ, ಸುಮಾರು 10,000 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾರೆ. ಇಲ್ಲಿ ಎಲ್ಲ ಹಿಡಿದು ಬರೋದು ಹೋಗೋರು 10,000 ವಿದ್ಯಾರ್ಥಿಗಳು ನರ್ಸರಿಯಿಂದ KGಯಿಂದ PG ವರೆಗೆ ಎಲ್ಲ ನಡೆಸ್ತಾರೆ. ಅನೇಕ ಜನ ಇವತ್ತು ಶಿಕ್ಷಣದಿಂದ ವಂಚಿತರಾದಂಥವ್ರು, ಬಡವರು, ರೈತರ ಮಕ್ಕಳು, ಕೂಲಿಕಾರ ಮಕ್ಕಳು, ಅವರೆಲ್ಲರೂ ಶಿಕ್ಷಣ ವಂಚಿತರಾಗಿದ್ದು. ಅವ್ರಿಗೆಲ್ಲರಿಗೂ ಸ್ವಂತ ದುಡ್ಡು ಖರ್ಚು ಮಾಡಿ ಇವತ್ತು ಶಾಲೆ ಕಾಲೇಜನ್ನು ಪ್ರಾರಂಭ ಮಾಡಿ ಅವ್ರಿಗೆ ಕೋರ್ಸ್ ಮುಗಿಸಾಕ ಮತ್ತು ಹಾಸ್ಟೆಲ್ ಮಾಡೋಕೆ ಊಟ ಉಪಚಾರವನ್ನು ಎಲ್ಲ ಮಾಡುವಂಥ ಇದು ಪುಣ್ಯ ಕೆಲಸವನ್ನು ಮಾಡ್ಯಾರ. ಇವತ್ತು ಈ ಭಾಗ ಏನಾಗಿದೆ ಅಂದ್ರೆ, ಮಹಾರಾಜರು ಯಾವಾಗ ಬಂದರು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅತ್ಯಂತ ಪುಣ್ಯಕ್ಷೇತ್ರ ಅಲ್ಲ, ಶಿಕ್ಷಣಕ್ಕೆ ಅತ್ಯಂತ ಒಂದು ಯೂನಿವರ್ಸಿಟಿ ಮಾಡುವಂಥ ಕೆಲಸವನ್ನು ಮಹಾರಾಜರು ಮಾಡ್ತಾರೆ ಅಂತ ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾನು ಶಿಕ್ಷಣ ಖಾತೆ ಮಂತ್ರಿ ಆಗಿದ್ದೀನಿ, ಶಿಕ್ಷಕರಿಂದ ನಾನು ಪ್ರತಿನಿಧಿ ಅದೀನಿ, ನಾನು ನೋಡಿದ್ದೀನಿ, ಎಲ್ಲ ನೋಡೀನಿ, ಅನೇಕ ಕಡೆ ನೋಡಿ. ಇವತ್ತು ಎಷ್ಟೊಂದು ಜನ ಮಕ್ಕಳು ನಮ್ಮ ಹೊಲದಾಗ ಕೆಲಸ ಮಾಡೋರು ಫ್ರೀಯಾಗಿ ಇಲ್ಲಿ ಶಾಲೆ ಕಲಿತಾರೆ. ಅವಕ್ಕೆ ಏನಂದ್ರೆ ಫ್ರೀ ಇಲ್ಲ, ಏನಿಲ್ಲ, ಬಡವರು ಅಂತೆಲ್ಲ ಕೂಡ ಇಂಥ ನೂರಾರು ಸಾವಿರಾರು ಮಕ್ಕಳು ಇವತ್ತು ಇಲ್ಲಿ ಓದ್ತಾರೆ. ಅದಕ್ಕೆ ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ, ನಮ್ಮ DK ಶಿವಕುಮಾರ್ ಅವರು ಮಾತಾಡ್ತಾರೆ. ನೀವೆಲ್ಲ ಇವತ್ತೇನು ನೀವು ಬಂದಿರಿ, ಇಲ್ಲೆಲ್ಲರೂ ಭಕ್ತಿಯಿಂದ ಬಂದವರು, ಯಾರಿಗೂ ನಿಮ್ಗೆ ಗಾಡಿ ಕಳಿಸಿ, ಬಸ್ ಕಳಿಸಿ, ಮತ್ತೊಂದು ಮಾಡಿ ಕರ್ಕೊಂಬರೋರು ಒಬ್ಬೊಬ್ಬರು ಒಬ್ಬ ಸಹಿತರಾಗಿಲ್ಲ. ಎಲ್ಲರೂ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಎಲ್ಲರೂ ನೀವು ಬಂದಿರಿ ಅನ್ನೋದನ್ನು ಭಾಳ ಅಭಿಮಾನದಿಂದ ನಾನು ಹೇಳ್ತೀನಿ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಹಾರಾಜರು ಇಷ್ಟೆಲ್ಲ ಕೆಲಸವನ್ನು ಮಾಡ್ಯಾರ, ಇಷ್ಟೆಲ್ಲ ಪೂಜಾರಿ ನಾಡಿನಾದ್ಯಂತ ಬಂದಾರ, ಅವರೆಲ್ಲರನ್ನು ನೋಡುವಂಥ, ಅವ್ರನ್ನ ದರ್ಶನ ಪಡೆಯುವಂಥ ಭಾಗ್ಯ ನಿಮಗೆಲ್ಲ ಆಗಿದೆ. ನಿಜವಾಗಿ ಇದೊಂದು ಪವಿತ್ರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿವಲ್ಲ, ಅದೇ ಒಂದು ದೊಡ್ಡ ನಾವು ಪುಣ್ಯ ಮಾಡಿದಂಗೆ ನಾವು ಎಲ್ಲರೂ ಪುಣ್ಯ ಮಾಡಿದ್ವಿ ಅಂತ ಇಲ್ಲಿ ಬಂದಿವಿ ಇಂಥ ವೇದಿಕೆ ಮೇಲೆ. ಈ ಹಿನ್ನೆಲೆಯಲ್ಲಿ ಬರುವಂಥ ದಿನಮಾನಗಳಲ್ಲಿ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಇನ್ನೂ ಹೆಚ್ಚು ಸೇವೆ ನಡೆಸಲಿ. ಮಹಾರಾಜರಿಗೆ ಒಂದೊಂದು ವಿನಂತಿ, ಇಷ್ಟೆಲ್ಲ ನಾವು ಕೂಡಿ ಇಷ್ಟೆಲ್ಲ ಬೇಡ, ಕೆಲವರಾದರೂ ನಮ್ಮ ಆಯುಷ್ಯದಲ್ಲಿ ಒಂದೊಂದು ದಿವಸ ಕಡಿಮೆ ಮಾಡಿ ಮಹಾರಾಜರಿಗೆ ಕೊಡಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಅವರು ಸೇವೆಯನ್ನು ಮಾಡೋದು, ಈ ನಾಡಿಗೆ ಕೊಡುವಂಥ ಕೊಡುಗೆಯನ್ನು ಮಾಡೋದು ನಮ್ಮ ಕಡೆ ಆಗೋದಿಲ್ಲ. ಅಂಥವ್ರು ಇನ್ನೂ ಆರೋಗ್ಯವಂತರಾಗಿ ಈ ನಾಡಿಗೆ ಸೇವೆಯನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.